ಲೋಕಸಭೆ ಚುನಾವಣೆ ನಂತರ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಇರೋದಿಲ್ಲ ಅಂತಕ್ಕಂಥ ಒಂದು ಅಪಪ್ರಚಾರ ಶುರುವಾಗಿದೆ. ಇದು ನಿಜಾನ ಅಂತ ಪರಿಶೀಲಿಸಬೇಕು ಅಂದರೆ ಇದನ್ನು ಯಾರು ಹೆಚ್ಚಾಗಿ ಹರಡ್ತಾ ಇದ್ದಾರೆ ಅಂತಂದರೆ ಮುಖ್ಯವಾಗಿ BJP ಬೆಂಬಲಿಗರು ಇದನ್ನು ಹರಡ್ತಾ ಇದ್ದಾರೆ. ಇದಕ್ಕೆ ನಾವು 1 ವರ್ಷ ಹಿಂದಕ್ಕೆ ಹೋಗೋಣ. 2023 ಮಾರ್ಚ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದರೆ ಈ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿತು. ಆಗ ಈ BJPಯವರು ಏನಪ್ಪ ಹೇಳಿದ್ರು ಅಂದರೆ ಚಾನ್ಸೇ ಇಲ್ಲ, ಸುಳ್ಳು, ಯಾವ ಕಾರಣಕ್ಕೂ ಈ ಯೋಜನೆಗಳನ್ನ ಜಾರಿಗೊಳಿಸಲ್ಲ, ಸುಳ್ಳು ಭರವಸೆ ಕೊಡ್ತಿದೆ ಕಾಂಗ್ರೆಸ್ ಅಂತೇಳಿ ಟೀಕೆ ಮಾಡಿದ್ರು. ಪ್ರಧಾನಿ ಮೋದಿಯವರು ಏನು ಹೇಳಿದ್ರು, ಇದು ರೇವಡಿ ಕಲ್ಚರ್, ತಪ್ಪು, ಇದು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಏನಾಯಿತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂತು. ಒಂದಾದ ನಂತರ ಒಂದರಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿತು. ಆಗ ಈ BJP ಬೆಂಬಲಿಗರು ಈ ರೀತಿ ಟೀಕೆ ಮಾಡಿದವರು ನಮ್ಮದು ತಪ್ಪಾಯಿತು, ಹಿಂಗೆ ಹೇಳ್ಬಾರ್ದಿತ್ತು ಅಂತ ಯಾರಾದರೂ ಒಬ್ಬರು ಒಂದು ಮಾತು ಹೇಳಿದ್ರಾ? ಇಲ್ಲ. ಅವರೇನು ಹೇಳ್ತಿದ್ದಾರೆ, ಈಗ ಹೊಸ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಅದೇನು ಅಂದರೆ ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿ ಯೋಜನೆಗಳು ಇರೋದಿಲ್ಲ ಅಂತಕ್ಕಂಥ ಒಂದು ಸುಳ್ಳು. ಎರಡನೇದು, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬರ್ಬಾದಾಗಿದೆ, ಕರ್ನಾಟಕ ದಿವಾಳಿ ಆಗಿದೆ, ಎರಡನೇ ಸುಳ್ಳು. ಇನ್ನೂ ಮೂರನೇ ಸುಳ್ಳು, HD ಕುಮಾರಸ್ವಾಮಿ ಅವರು ಏನಪ್ಪ ಹೇಳಿದ್ದಾರೆ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಂದ ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಇದ್ರ ಬಗ್ಗೆ ನಾವೀಗ ವಾಸ್ತವ ಅಂಶಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಏನು ಕಳೆದ 1 ವರ್ಷದಲ್ಲಿ ಈ 5 ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಜಾರಿಯಾಗಿವೆ ಅಂತಂದರೆ ಅವು ಚುನಾವಣೆಯ ನಂತರ ನಿಲ್ಲೋದಿಲ್ಲ. ಬದಲಿಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಏನಪ್ಪ ಹೇಳಿದೆ ಅಂತಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ, ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ, ನರೇಗಾ ಕೂಲಿ ಕಾರ್ಮಿಕರ ಕೂಲಿಯನ್ನು ಹೆಚ್ಚು ಮಾಡ್ತೀವಿ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಅವರ ಸಂಬಳವನ್ನು ಹೆಚ್ಚು ಮಾಡ್ತೀವಿ, 25 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆಯನ್ನು ಕೊಡ್ತೀವಿ. ಈ ರೀತಿಯಾಗಿ ನ್ಯಾಯ ಯೋಜನೆಗಳನ್ನು ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ. ಹಾಗಾಗಿ ಈ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿ ಯೋಜನೆಗಳು ನಿಂತೋಗ್ತವೆ ಅನ್ನಲಿಕ್ಕೆ ಯಾವುದೇ ಆಧಾರಗಳಾಗಲಿ ಇಲ್ಲ. ಇನ್ನು ಎರಡನೇದು, ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕೆ ಏನಾದ್ರು ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಹುಡ್ಕೋಣ. ಇದಕ್ಕೆ ಉತ್ತರ ಹುಡ್ಕೋದು ಹೇಗಪ್ಪ ಅಂತಂದರೆ ಈ ರೀತಿಯ ಯೋಜನೆಗಳ ಬಗ್ಗೆ ಅರ್ಥಶಾಸ್ತ್ರಜ್ಞರು ಏನು ಹೇಳಿದ್ದಾರೆ, ಈ ಥರ ಯೋಜನೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿದೆಯಾ, ಬೇರೆ ಬೇರೆ ದೇಶಗಳಲ್ಲಿದೆಯಾ, ಅಲ್ಲಿ ಅದರ ಪರಿಣಾಮ ಏನಾಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನದ ವರದಿಗಳೇನು ಹೇಳ್ತವೆ, ಇದರ ಆಧಾರದಲ್ಲಿ ಚರ್ಚೆ ಮಾಡಬೇಕೇ ಹೊರತು ವಾಟ್ಸಾಪ್ ಯೂನಿವರ್ಸಿಟಿ ತಜ್ಞರ ವಿಚಾರಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಬಾರ್ದು. ನಮ್ಮ ದೇಶದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾದ ಅಮರ್ತ್ಯ ಸೇನ್ ರವರು, ಅಭಿಜಿತ್ ಬ್ಯಾನರ್ಜಿ ಅವರು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಥವಾ ಈ ಪ್ರಪಂಚದಾದ್ಯಂತ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಸ್ಕೀಮ್ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅಭಿಜಿತ್ ಬ್ಯಾನರ್ಜಿಯವ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು. ಯಾಕೆಂದರೆ ಅವರು ಭಾರತ ಮೂಲದವರು ಮತ್ತು ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿರತಕ್ಕಂಥದ್ದೇ ಜಾಗತಿಕ ಬಡತನ ನಿರ್ಮೂಲನೆಯ ಕಾರ್ಯಕ್ಕಾಗಿ. ಹಾಗಾಗಿ ಅವರು ಏನಪ್ಪ ಹೇಳ್ತಾರೆ ಅಂತಂದರೆ, ನೀವು ಯಾವುದೇ ಜನರ ಕೈಗೆ ನೇರವಾಗಿ ಹಣವನ್ನು ಕೊಟ್ಟರೆ 25% ಹಣವನ್ನು ಕೊಟ್ಟರೆ ಅದರಲ್ಲಿ ಅವರು 18% ಕೊಳ್ಳುವ ಶಕ್ತಿ ಹೆಚ್ಚಾಗ್ತದೆ, 18%ಅನ್ನು ಖರ್ಚು ಮಾಡ್ತಾರೆ. ಈ ಕೊಳ್ಳುವ ಶಕ್ತಿ ಏನಿದೆಯಲ್ಲ, ಜನರ ಕೊಳ್ಳುವ ಶಕ್ತಿ, ಇದನ್ನು ಆರ್ಥಿಕತೆಯ ಡ್ರೈವಿಂಗ್ ಫೋರ್ಸ್ ಅಂತ ಕರೀತಾರೆ. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣವನ್ನು ಹಾಕ್ತಾ ಇದೆ ಮತ್ತು ನಿರುದ್ಯೋಗಿ ಯುವ ಜನರಿಗೆ 1,500ರಿಂದ 3,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ. ಕರೆಂಟನ್ನು 200 ಯೂನಿಟ್ವರೆಗೆ ಫ್ರೀ ಮಾಡಿದೆ ಮತ್ತು ಅನ್ನಭಾಗ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇದೆ, 5 kgಗೆ ದುಡ್ಡು ಕೊಡ್ತಾ ಇದೆ. ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಮಾಡ್ತಾ ಇದೆ. ಇದೆಲ್ಲದರಿಂದ ಕನಿಷ್ಠ ಒಂದು ಕುಟುಂಬಕ್ಕೆ ತಿಂಗಳಿಗೆ 4ರಿಂದ 5,000 ರೂಪಾಯಿಯಷ್ಟು ಅನುಕೂಲ ಆಗ್ತಾ ಇದೆ ಅಂತ ನಾವು ಇಟ್ಕೊಳ್ಳೋಣ. ಈ ರೀತಿಯಾಗಿ ನೇರವಾಗಿ ಜನರ ಕೈಗೆ ಹಣ ಹೋದರೆ ಆ ಹಣವನ್ನು ಜನರು ಪೆಟ್ಟಿಗೆನಲ್ಲಿ ಕೂಡಿಟ್ಟು 20 ವರ್ಷ 30 ವರ್ಷ ಆದಮೇಲೆ ಬಳಸೋಣ ಅಂತ ಯಾರೂ ಎತ್ತಿಡೋದಿಲ್ಲ. ಬದಲಾಗಿ ಜನರು ಏನು ಮಾಡ್ತಾರೆ, ಆ ಹಣವನ್ನು ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಿಂದ ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗ್ತದೆ. ಜನ ಏನು ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ, ತಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ, ಸಣ್ಣ ಪುಟ್ಟ ಮನೆ ರಿಪೇರಿ ಇದ್ದರೆ ಮಾಡಿಸ್ತಾರೆ, ಒಳ್ಳೆ ತರಕಾರಿಗಳನ್ನ, ಒಳ್ಳೆ ಊಟವನ್ನು ಮಾಡ್ತಾರೆ. ಇದರಿಂದ ಏನಾಗ್ತದಪ್ಪ ಅಂತಂದರೆ
ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ, ಅಂದರೆ ಬೇಡಿಕೆ ಜಾಸ್ತಿ ಆಗ್ತದೆ. ಆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಬೇಕು ಅಂತಂದರೆ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿ ಆಗೋದ್ರಿಂದ ಜನರಿಗೆ ಮತ್ತಷ್ಟು ಹಣ ಸಿಗ್ತದೆ. ಸಮಾಜದಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಬರ್ತದೆ. ಇದೊಂದು ಸರ್ಕಲ್ಲು. ಈ ಸರ್ಕಲ್ ಮೂಲಕ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಬಂದರೆ ಆ ತೆರಿಗೆ ಹಣವನ್ನು ರಸ್ತೆ ನಿರ್ಮಾಣ ಮಾಡಲಿಕ್ಕೆ, ಕಾಲುವೆ ನಿರ್ಮಾಣ ಮಾಡಲಿಕ್ಕೆ, ಅಣೆಕಟ್ಟು ಕಟ್ಟಲಿಕ್ಕೆ ಸರ್ಕಾರ ಬಳಸ್ತದೆ. ಅಂದರೆ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳನ್ನ ಮಾಡ್ತದೆ. ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸಮಾಜಕ್ಕೆ, ಆರ್ಥಿಕತೆಗೆ ಒಳ್ಳೆಯದಾಗ್ತದೆ ಹೊರತು ಕೆಟ್ಟದಾಗೋದಿಲ್ಲ. ಇದಕ್ಕೊಂದು ಉದಾಹರಣೆ ನೋಡೋದಾದರೆ, ಇಡೀ ಭಾರತದಲ್ಲೇ ಈ ರೀತಿಯ ಉಚಿತ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ, ಜನರ ಕೈಗೆ ಹೆಚ್ಚಿನ ಹಣ ಕೊಟ್ಟಿರ್ತಕ್ಕಂಥ ರಾಜ್ಯ ಇದ್ದರೆ ಅದು ತಮಿಳುನಾಡು. ತಮಿಳುನಾಡಿನಲ್ಲಿ 11 ವರ್ಷಗಳ ಹಿಂದೆ, ಅಂದರೆ ಆ ರಾಜ್ಯದ ಒಟ್ಟು ಸಂಪತ್ತಿನಲ್ಲಿ ಸಾಲದ ಪ್ರಮಾಣ ಎಷ್ಟಪ್ಪ ಇತ್ತು ಅಂದರೆ 28% ಇತ್ತು. ತಮಿಳುನಾಡಿನಲ್ಲಿ ಯಾವುದೇ ಯೋಜನೆ ಜಾರಿಗೊಳಿಸಬೇಕು ಅಂದರೆ 28% ಸಾಲ ಮಾಡ್ತಾಯಿದ್ರು. ಈಗ ತಮಿಳುನಾಡಿನ ಒಟ್ಟು ಸಾಲದ ಪ್ರಮಾಣ 16%ಗೆ ಕುಸಿದಿದೆ. ಅಂದರೆ ಆ ರಾಜ್ಯ ಅಭಿವೃದ್ಧಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ನೀವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವುದನ್ನೇ ತೆಗೆದುಕೊಂಡ್ರೆ ತಮಿಳುನಾಡು ಮುಂದಿದೆ. ಹಾಗಾಗಿ ಈ ರೀತಿಯ ಯೋಜನೆಗಳಿಂದ ಆರ್ಥಿಕತೆಗೆ ಒಳ್ಳೆಯದಾಗ್ತದೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಇನ್ನು ಎರಡನೇ ಪ್ರಶ್ನೆ ಏನು ಹೇಳ್ತಾರಪ್ಪ ಅಂತಂದರೆ, ರಾಜ್ಯ ದಿವಾಳಿ ಆಗ್ಬಿಡ್ತದೆ. ಕೆಲವರಂತೂ BJP ಏನಪ್ಪ ಹೇಳ್ತಾರೆ ಅಂದರೆ, ನೀವು ಶ್ರೀಲಂಕಾ ಪಾಕಿಸ್ತಾನ ನೋಡಿದ್ದೀರಾ, ಆ ಥರ ಕರ್ನಾಟಕ ಆಗ್ಬಿಡ್ತದೆ ಅಂತೇಳಿ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಕೇಳಬೇಕಿರೋ ಪ್ರಶ್ನೆ ಏನಪ್ಪ ಅಂದರೆ, ಶ್ರೀಲಂಕಾದಲ್ಲಾಗಲಿ ಪಾಕಿಸ್ತಾನದಲ್ಲಾಗಲಿ ಕರ್ನಾಟಕ ಮಾದರಿಯ ಅಥವಾ ಭಾರತ ಮಾದರಿಯ ಯಾವುದಾದ್ರೂ ಉಚಿತ ಯೋಜನೆಗಳಿದೆಯಾ? ಜನರ ಕೈಗೆ ಹಣ ಕೊಡ್ತಕ್ಕಂಥ ನೇರವಾಗಿ ಯೋಜನೆಗಳಿದೆಯಾ? ಇಲ್ಲ. ಶ್ರೀಲಂಕಾ ಪಾಕಿಸ್ತಾನ ದಿವಾಳಿ ಆಗಿರೋದು ಯಾಕಪ್ಪ ಅಂದರೆ, ಅಲ್ಲಿನ ಪ್ರಧಾನಿಗಳು, ಅಲ್ಲಿನ ಅಧ್ಯಕ್ಷರು ಭ್ರಷ್ಟರಾಗಿ ಲೂಟಿ ಮಾಡೋದ್ರಿಂದ ಆ ದೇಶಗಳು ದಿವಾಳಿ ಆಗಿದೆ ಹೊರತು ಕರ್ನಾಟಕ ಮಾದರಿಯ ಯೋಜನೆಗಳಿಂದ ಅಲ್ಲ. ಇನ್ನು ಭಾರತ ಕೂಡ ದಿವಾಳಿ ಆಗಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಇಲ್ಲಿನ ಪ್ರಧಾನಿ ಕೂಡ ಎಲೆಕ್ಟ್ರೋಲ್ ಬಾಂಡ್ ಮೂಲಕ 12,000 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಂಥ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಂಥ ನಾಯಕರುಗಳನ್ನ BJPಗೆ ಸೇರಿಸ್ಕೊಂಡಿದ್ದಾರೆ. PM ಕೇರ್ಸ್ ಮೂಲಕ ಅದು ಎಷ್ಟು ಹಣವನ್ನು ಸಂಗ್ರಹಿಸಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಅದರ ಲೆಕ್ಕ ಕೊಡೋಕ್ಕೆ ಅವರು ರೆಡಿ ಇಲ್ಲ. ಹಾಗಾಗಿ ಭಾರತ ಏನಾದರೂ ದಿವಾಳಿ ಆಗದಿದ್ದರೆ ಅದು ನರೇಂದ್ರ ಮೋದಿಯವರ ಆಡಳಿತದಿಂದನೇ ಹೊರತು ಕರ್ನಾಟಕ ಮಾದರಿಯ ಗ್ಯಾರಂಟಿ ಯೋಜನೆಗಳಿಂದಲ್ಲ ಅಂತೇಳಿ ನಾವು ಅವರಿಗೆ ಹೇಳಬೇಕಾಗಿದೆ. ಇನ್ನೊಂದು ವಿಚಾರ ಹೇಳ್ತಾರೆ, ಈ ರೀತಿಯ ಉಚಿತ ಯೋಜನೆಗಳನ್ನು ಕೊಟ್ಟರೆ ಜನ ಸೋಮಾರಿಗಳಾಗ್ಬಿಡ್ತಾರೆ ಅಂತೇಳಿ. ಇದಕ್ಕೆ ನಾವು ಮತ್ತೆ ತಮಿಳುನಾಡು ಉದಾಹರಣೆಯನ್ನೇ ನೋಡೋಣ. ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಈ ರೀತಿಯ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಮಹಿಳೆಯರಿಗೆ. ಆದರೆ ನಾವು ಇಡೀ ಭಾರತದಲ್ಲಿ ವುಮೆನ್ ಪಾರ್ಟಿಸಿಪೇಷನ್ ರೇಟ್ ಅಂತ ಏನಿದೆಯಲ್ಲ, ಅವರು ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರ ಸರಾಸರಿ ಎಷ್ಟಿದೆ ಅಂದರೆ, ಗ್ರಾಮೀಣ ಭಾರತದಲ್ಲಿ 15% ಮಹಿಳೆಯರು ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದರೆ ತಮಿಳುನಾಡಿನಲ್ಲಿ 34% ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ತಮಿಳುನಾಡಲ್ಲಿ ಹೆಚ್ಚು ಉಚಿತ ಪಡೆದಂಥ ಮಹಿಳೆಯರು ಸೋಮಾರಿಗಳಾಗಬೇಕಿತ್ತಲ್ವಾ? ಯಾಕೆ ಸೋಮಾರಿಗಳಾಗಲಿಲ್ಲ? ಯಾಕೆ ಅವರು ಅತಿ ಹೆಚ್ಚು ದುಡಿಮೆಗೆ ಹೋಗ್ತಾ ಇದ್ದಾರೆ ಅಂತಂದರೆ, ಈ ರೀತಿಯ ಜನರ ಕೈಗೆ ಹಣ ಸಿಗ್ತಕ್ಕಂಥ ಯೋಜನೆಗಳಿದ್ದರೆ ಅದು ಜನರು ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಉತ್ಸಾಹವನ್ನು ತಂದುಕೊಡ್ತದೆ ಹೊರತು ಅವ್ರನ್ನ ಸೋಮಾರಿಗಳು ಮಾಡೋದಿಲ್ಲ ಅಂತ ಈ ಅಂಕಿಅಂಶಗಳು ಹೇಳ್ತವೆ. ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೊಳ್ಬೇಕು, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರು ದಿಕ್ತಪ್ಪಲ್ಲ, ಅವರು ಸರಿಯಾದ ದಾರಿನಲ್ಲಿ ನಡೀತಾರೆ. ನಿಜವಾಗ್ಲೂ ದಿಕ್ತಪ್ಪಿರ್ತಕ್ಕಂಥವ್ರು ನೀವು. ಇನ್ನು ಈ ಉಚಿತ ಯೋಜನೆಗಳನ್ನ ಮಹಿಳೆಯರಿಗೆ ಯಾಕೆ ಜಾಸ್ತಿ ಕೊಡ್ತಾರಪ್ಪ ಅಂತಂದರೆ, ಅವರು ಬಹಳ ಜತನದಿಂದ ಖರ್ಚು ಮಾಡ್ತಾರೆ. ನೋಡಿ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಅವರು ಖರ್ಚು ಮಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲೇ ಮಹಿಳೆಯರಿಗೆ ತಾರತಮ್ಯ ಆಗಿದೆ. ಇಷ್ಟು ವರ್ಷ ಅವರು ಶತಮಾನಗಳಿಂದ ದುಡಿತಾ ಬಂದಿದ್ದಾರೆ. ಮನೆಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಗಂಡನಿಗೆ ಊಟ ಎಲ್ಲ ಮಾಡಿ ಕೆಲಸಕ್ಕೆ ಕಳಿಸ್ತಾರೆ. ಈ ಎಲ್ಲ ಕೆಲಸಕ್ಕೆ ಮಹಿಳೆಯರಿಗೆ ಏನಾದ್ರು ಕೂಲಿ ಕೊಡಲಾಗಿದೆಯಾ, ಸಂಬಳ ಕೊಡಲಾಗಿದೆಯಾ ಅಂತಂದರೆ ಇಲ್ಲ. ಅವರಿಗೆ ಬಹಳ ವರ್ಷಗಳಿಂದ ಅನ್ಯಾಯ ಆಗಿದೆ. ಇಷ್ಟೆಲ್ಲ ದುಡಿತಾ ಇರ್ತಕ್ಕಂಥ ಮಹಿಳೆಯರಿಗೆ ಒಂದಷ್ಟು ತಿಂಗಳಿಗೆ 2,000 ರೂಪಾಯಿ ಹಣವನ್ನು ಕೊಟ್ಟು ಒಂದು ಸ್ವಲ್ಪ ಅವರು ಮೇಲಕ್ಕೆ ಬರಲಿ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಉಚಿತನೂ ಅಲ್ಲ, ಬಿಟ್ಟಿನೂ ಅಲ್ಲ. ಅವರು ಇಷ್ಟು ವರ್ಷ ದುಡಿದ ದುಡಿಮೆಗೆ ಒಂದು ಪ್ರತಿಫಲ ಅಂತ ನಾವು ಇದನ್ನು ನೋಡಬೇಕು. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳೇನಿದೆ, ಇದು ಯಾವುದೇ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ದಾನನೂ ಅಲ್ಲ, ಬಿಟ್ಟಿನೂ ಅಲ್ಲ. ಇದು ಜನರ ಹಕ್ಕುಗಳು. ರೈತರು ಹೊಲಗಳಲ್ಲಿ ದುಡಿತಾರೆ, ಕಷ್ಟಪಟ್ಟು
ಕಷ್ಟಪಟ್ಟು ದುಡಿತಾರೆ, ಅವರ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಕಾರ್ಮಿಕರು ಈ ದೇಶವನ್ನು ಕಟ್ಟಿದ್ದಾರೆ, ಅವರಿಗೆ ಸರಿಯಾದಂಥ ಕೂಲಿಯನ್ನು ಕೊಟ್ಟಿಲ್ಲ. ಬಡವರು, ಅವರಿಂದನೇ ಈ ದೇಶದ ಆರ್ಥಿಕತೆ ನಡೀತಾ ಇದೆ. ಹೆಚ್ಚಿನ ತೆರಿಗೆ ಕಟ್ತಕ್ಕಂಥವ್ರು ಅವರು, ಹೆಚ್ಚಿನ ದುಡಿಮೆ ಮಾಡ್ತಕ್ಕಂಥವ್ರು ಅವರು. ಅವರಿಗೆ ಐತಿಹಾಸಿಕವಾಗಿ ಅನ್ಯಾಯ ಆಗಿದೆ. ಅವರಿಗೆ ಒಟ್ಟಿಗೆ ಒಂದು ಹಣವನ್ನು ಕೊಟ್ಟು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ಈ ರೀತಿ ಯೋಜನೆಗಳ ಮೂಲಕ ಒಂದು ಸಣ್ಣ ಪ್ರಮಾಣದಲ್ಲಿ ಅವರನ್ನು ಮೇಲೆತ್ತಕ್ಕಂತಕ್ಕಂಥ ಕೆಲಸನೇ ಹೊರತು ಇದರಿಂದ ಯಾವುದೇ ಅನ್ಯಾಯ ಆಗಿಲ್ಲ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಯೋಜನೆಗಳನ್ನ ಟೀಕೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಶ್ರೀಮಂತರು. ಇವರ ಕಂಪ್ನಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಉಚಿತ ಭೂಮಿಯನ್ನು ಕೊಡಲಾಗಿದೆ ಅಥವಾ ಕಡಿಮೆ ರೇಟಿಗೆ ಭೂಮಿ ಕೊಡಲಾಗಿದೆ, ಉಚಿತ ನೀರನ್ನು ಕೊಡಲಾಗಿದೆ, ಕಡಿಮೆ ರೇಟ್ಗೆ ವಿದ್ಯುತ್ ಕೊಡಲಾಗಿದೆ, ಅವರ ಟ್ಯಾಕ್ಸನ್ನು ಕಡಿಮೆ ಮಾಡಲಾಗಿದೆ. ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22.5%ಗೆ ಇಳಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಜನಸಾಮಾನ್ಯರ GST ತೆರಿಗೆಯನ್ನು 28%ಗೆ ಏರಿಸಿದ್ದಾರೆ. ಆಕ್ಸ್ಫಾಮ್ ಒಂದು ವರದಿ ಹೇಳ್ತದೆ, ಈ ದೇಶದ 1% ಜನರ ಕೈಯಲ್ಲಿ ಈ ದೇಶದ 40% ಸಂಪತ್ತಿದೆ ಅಂತೇಳಿ. ಈ ರೀತಿಯಾಗಿ ಇದುವರೆಗೆ ಉಚಿತ ಬಿಟ್ಟಿ ಯೋಜನೆಗಳಿಂದ ತಿಂದು ಕೊಬ್ಬಿರ್ತಕ್ಕಂಥ ಈ ಮೋಹನ್ ದಾಸ್ ಪೈ ಅಂತ ದೊಡ್ಡ ದೊಡ್ಡ ಬಂಡವಾಳಿಗರು ಈ ಗ್ಯಾರಂಟಿ ಯೋಜನೆಗಳನ್ನ ಆಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಬಿಟ್ಟಿ ಏನಾರು ಸಿಕ್ಕಿದ್ರೆ ಈ ದೇಶದ ಬಂಡವಾಳಶಾಹಿಗಳಿಗೆ ಅವರ ಟ್ಯಾಕ್ಸ್ ಮನ್ನಾ ಮಾಡಲಾಯಿತು, ಅವರ ಸಾಲವನ್ನು ರೈಟ್ ಆಫ್ ಹೆಸರಿನಲ್ಲಿ ಮನ್ನಾ ಮಾಡಲಾಗಿದೆ. ಅವರು ಬಿಟ್ಟಿ ಪಡಿತಾ ಇದ್ದಾರೆ ಹೊರತು ಕಷ್ಟಪಟ್ಟು ದುಡಿತಕ್ಕಂಥ ಜನರು ಅಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಒತ್ತಿ ಹೇಳಬೇಕಾಗಿದೆ. ಇನ್ನು ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ, ಈ ಗ್ಯಾರಂಟಿ ಯೋಜನೆಗಳಿಂದ ಏನಾದ್ರು ಅಭಿವೃದ್ಧಿ ಆಗಿದೆಯಾ ಅಂತಂದರೆ, ಕರ್ನಾಟಕ ಸರ್ಕಾರ 56,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದೆ. ಕರ್ನಾಟಕ ಮಾತ್ರ ಅಲ್ಲ, ಈ ಮುಂಚೆನೇ ತಮಿಳುನಾಡಿನಲ್ಲಿ 10-15 ವರ್ಷಗಳಿಂದ ಈ ರೀತಿ ಯೋಜನೆಗಳಿವೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ YSR ಜಗನ್ಮೋಹನ್ ರೆಡ್ಡಿ ಅವರು ರೈತ ಬಂಧು, ರೈತ ಭರೋಸಾ ಹೆಸರಿನಲ್ಲಿ ಪ್ರತಿ ತಿಂಗಳು ರೈತರಿಗೆ 4,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆಗಳ ಮೂಲಕ ವರ್ಷಕ್ಕೆ 73,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ ಈಗಿನ ರೇವಂತ್ ರೆಡ್ಡಿ ಅಲ್ಲದೆ ಇಂದಿನ KCR ಅವರು ಹಲವಾರು ಮಹಿಳೆಯರಿಗೆ, ರೈತರಿಗೆ ಯೋಜನೆಗಳು ಕೊಡಲಿಕ್ಕೆ ವರ್ಷಕ್ಕೆ 50,000 ಕೋಟಿ ರೂಪಾಯಿಯಷ್ಟುಗಳನ್ನ ಖರ್ಚು ಮಾಡಿದ್ದಾರೆ. ತೆಲಂಗಾಣ ಏನಾದ್ರು ದಿವಾಳಿ ಆಗಿಬಿಟ್ಟಿದೆಯಾ? ಆಂಧ್ರ ಪ್ರದೇಶ ದಿವಾಳಿ ಆಗಿಬಿಟ್ಟಿದೆಯಾ? ತಮಿಳುನಾಡು ದಿವಾಳಿ ಆಗಿಬಿಟ್ಟಿದೆಯಾ? ಖಂಡಿತ ಇಲ್ಲ. ಬದಲಿಗೆ ನಮ್ಮ ಭಾರತ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ತಾ ಇರ್ತಕ್ಕಂಥ ರಾಜ್ಯಗಳಂದರೆ ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಇದೇ ರಾಜ್ಯಗಳು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಿನ ತೆರಿಗೆ ಕಟ್ತಾರೆ ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅರ್ಥ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವರ್ಷಕ್ಕೆ 56,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಜನರ ಕೈಗೆ ನೇರವಾಗಿ ಯಾವ ಮಧ್ಯವರ್ತಿಗಳಿಲ್ದೇ, ₹1 ಭ್ರಷ್ಟಾಚಾರ ಇಲ್ಲದೇ ಜಾರಿ ಮಾಡೋದಿದೆಯಲ್ಲ, ಇದೇ ದೊಡ್ಡ ಅಭಿವೃದ್ಧಿ. ಎರಡನೇದಾಗಿ, ಕರ್ನಾಟಕದಲ್ಲಿ 1 ವರ್ಷದಲ್ಲಿ ಯೋಜನೆಗಳನ್ನ ಜಾರಿ ಮಾಡಿದ ನಂತರ ಈ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅನ್ನಲಿಕ್ಕೆ ಸಾಕ್ಷಿ ಕಳೆದ 3 ತಿಂಗಳಲ್ಲಿ, ಕಳೆದ ತ್ರೈಮಾಸಿಕದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಕರ್ನಾಟಕದಲ್ಲಿ ಬರ ಇದ್ದರೂ ಕೂಡ ಅತಿ ಹೆಚ್ಚಿನ ತೆರಿಗೆಯನ್ನು ನಾವು ಕಟ್ಟಿದ್ದೀವಿ ಅಂತಂದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ. ಮೂರನೇದಾಗಿ, ಇಂದಿನ ಬೊಮ್ಮಾಯಿಯವರ ಸರ್ಕಾರದಲ್ಲಿ 3.2 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟನ್ನು ಮಂಡಿಸಿದರೆ ಸಿದ್ದರಾಮಯ್ಯನವರು 3.7 ಲಕ್ಷ ಕೋಟಿಯಷ್ಟು ಬೃಹತ್ ಗಾತ್ರದ ಬಜೆಟನ್ನು ಮಂಡಿಸಿದ್ದಾರೆ. ಗ್ಯಾರಂಟಿಗಳಿಗೂ ಹಣ ಕೊಟ್ಟಿದ್ದಾರೆ, ಗ್ಯಾರಂಟಿಗಳ ಆಚೆಗೂ ಕೂಡ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಅಂತಂದರೆ ಈ ದೇಶ, ಈ ರಾಜ್ಯ ಅಭಿವೃದ್ಧಿ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸಿ ವಾಸ್ತವ ಅಂಶಗಳ ಮೂಲಕ ನಾವು ಚರ್ಚೆಗೆ ಬರಬೇಕು. ಹಾಗಾದರೆ ಗ್ಯಾರಂಟಿನೇ ಸಾಕ ಅಂದರೆ ಇಲ್ಲ, ಗ್ಯಾರಂಟಿಗಳ ಆಚೆಗೂ ಇನ್ನೂ ಅಭಿವೃದ್ಧಿ ಬೇಕು, ಅದನ್ನು ಕೇಳೋಣ. ಅದಕ್ಕೆ ಹಣ ಬೇಕು ಅಂತಂದರೆ ಎಲ್ಲಿಂದ ತರಬೇಕು ಅಂತ ಕೇಳೋಣ. ಕೇಂದ್ರ ಸರ್ಕಾರದಿಂದ ನಮ್ಮ ತೆರಿಗೆ ಪಾಲನ್ನು ಸರಿಯಾಗಿ ಕೇಳೋಣ, ಬರ ಪರಿಹಾರವನ್ನು ಕೇಳೋಣ. ಈ ರೀತಿಯಾಗಿ ಒಂದು ಸಕಾರಾತ್ಮಕವಾಗಿ ರಚನಾತ್ಮಕ ಟೀಕೆಗಳನ್ನ ಮಾಡಬೇಕೇ ಹೊರತು ಹಸಿ ಸುಳ್ಳುಗಳ ಮೂಲಕ, ವಾಟ್ಸಾಪಲ್ಲಿ ಬಂದಂಥ ಮಾಹಿತಿಗಳ ಮೂಲಕ ಈ ಗ್ಯಾರಂಟಿ ಯೋಜನೆಗಳನ್ನ ಯಾರು ಟೀಕೆ ಮಾಡಬೇಡಿ ಅಂತ ಈ ಮೂಲಕ ನಾವು ತಿಳಿಸ್ಬೇಕಾಗಿದೆ. ಥ್ಯಾಂಕ್ ಯು.